ನಮಸ್ಕಾರ ವೀಕ್ಷಕರೇ, ಇಂದಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗುರುರಾಜ್ ಬಾಗಲಕೋಟ್. ಮೊದಲಿಗೆ ಮುಖ್ಯಾಂಶಗಳು. ಬ್ಯಾಡಗಿ ಮೆಣಸಿನಕಾಯಿ ಆವಕದಲ್ಲಿ ದಿಢೀರ್ ಇಳಿಕೆ, ಬೆಲೆಯು ತುಸು ಕುಸಿತ. ಗ್ರಾಮ ಆಡಳಿತ ಅಧಿಕಾರಿಗಳು ರೈತರ ಕುಂದುಕೊರತೆ ಆಲಿಸಬೇಕು, ಶ್ರೀ ಸಿದ್ದರಾಮಯ್ಯ. ತೋಟಗಾರಿಕೆ ಅಧಿಕಾರಿ ಮೊಹಮ್ಮದ್ ರಫಿ ಅವರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ. ಒಣದ್ರಾಕ್ಷಿ ಬೆಲೆ ಏರಿಕೆ, ಉತ್ತರ ಕರ್ನಾಟಕದ ದ್ರಾಕ್ಷಿ ಬೆಳೆಗಾರರ ಮೊಗದಲ್ಲಿ ಮಂದಹಾಸ. ಥೈಲ್ಯಾಂಡ್, ಪಾಕಿಸ್ತಾನದಲ್ಲಿ ಅಕ್ಕಿ ದಾಸ್ತಾನು ಕುಸಿತ, ಜಾಗತಿಕವಾಗಿ ಅಕ್ಕಿ ಬೆಲೆ ಏರಿಕೆ. ಗೋಧಿ ಖರೀದಿ ಗುರಿಯನ್ನು 32 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಇದೀಗ ವಾರ್ತೆಗಳ ವಿವರ. ಬ್ಯಾಡಗಿ ಮೆಣಸಿನಕಾಯಿ ಆವಕದಲ್ಲಿ ದಿಢೀರ್ ಇಳಿಕೆ, ಬೆಲೆಯು ತುಸು ಕುಸಿತ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆಗೆ ಈ ವಾರದ ಪ್ರಾರಂಭದಲ್ಲಿ 19,078 ಕ್ವಿಂಟಾಲ್ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ದು, ಆವಕದಲ್ಲಿ ದಿಢೀರ್ ಇಳಿಕೆ ಕಂಡಿದೆ. ಕಳೆದ ಗುರುವಾರ 1,04,516 ಚೀಲ ಆವಕವಾಗಿತ್ತು. ಮೋಡ ಕವಿದ ವಾತಾವರಣ ಹಾಗೂ ಆಗಾಗ ಮಳೆ ಆಗುತ್ತಿರುವುದರಿಂದ ಮೆಣಸಿನಕಾಯಿಯಲ್ಲಿ ತೇವಾಂಶ ಹೆಚ್ಚಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಆವಕದಲ್ಲಿ ಇಳಿಕೆಯಾಗಿದೆ ಎಂದು ವರ್ತಕರು ಅಭಿಪ್ರಾಯಪಟ್ಟಿದ್ದಾರೆ. ಕಳೆದ ವಾರ ಒಟ್ಟಾರೆ 65,129 ಕ್ವಿಂಟಾಲ್ ಮೆಣಸಿನಕಾಯಿ ಮಾರಾಟವಾಗಿತ್ತು. ಈ ಸೋಮವಾರದಂದು 5,965 ಲಾಟ್ ಮೆಣಸಿನಕಾಯಿ ಚೀಲಗಳನ್ನು ಟೆಂಡರ್ಗೆ ಇಳಿಸಲಾಗಿದೆ. ಈ ಪೈಕಿ ತೇವಾಂಶ ಹೆಚ್ಚಿರುವ ಹಾಗೂ ಕಡಿಮೆ ಗುಣಮಟ್ಟದ 203 ಲಾಟ್ಗಳಿಗೆ ವರ್ತಕರು ಟೆಂಡರ್ ನಮೂದಿಸಿಲ್ಲ. 65 ಚೀಲ ಡಬ್ಬಿ ಮೆಣಸಿನಕಾಯಿ ಕ್ವಿಂಟಾಲ್ಗೆ 23,189 ರೂಪಾಯಿಯಂತೆ ಹಾಗೂ 22 ಚೀಲ ಕಡ್ಡಿ ಮೆಣಸಿನಕಾಯಿ 19,399 ರೂಪಾಯಿಯಂತೆ ಮತ್ತು ಗುಂಟೂರು ಮೆಣಸಿನಕಾಯಿ 12,329 ರೂಪಾಯಿಯಂತೆ ಮಾರಾಟವಾಗಿದೆ. ಆದರೆ ಗರಿಷ್ಠ ಬೆಲೆಯಲ್ಲಿ ಡಬ್ಬಿ ಮೆಣಸಿನಕಾಯಿ ಕ್ವಿಂಟಾಲ್ಗೆ 1,000, ಕಡ್ಡಿ ಮೆಣಸಿನಕಾಯಿ 2,000 ಇಳಿಕೆಯಾಗಿದ್ದು, ಒಟ್ಟಾರೆ ಎಲ್ಲಾ ರೀತಿಯ ಮೆಣಸಿನಕಾಯಿ ಸರಾಸರಿ ಬೆಲೆ ಇಳಿಕೆಯಾಗಿದೆ. ಗ್ರಾಮ ಆಡಳಿತ ಅಧಿಕಾರಿಗಳು ರೈತರ ಕುಂದುಕೊರತೆ ಆಲಿಸಬೇಕು, ಶ್ರೀ ಸಿದ್ದರಾಮಯ್ಯ. ನೂತನವಾಗಿ ಆಯ್ಕೆಯಾಗಿರುವ 1,000 ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನೇಮಕಾತಿ ಆದೇಶ ನೀಡಿ ಮಾತನಾಡಿದ ಮುಖ್ಯಮಂತ್ರಿಯವರು, ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿಯೇ ವಾಸ್ತವವಿದ್ದು ರೈತರ ಕುಂದುಕೊರತೆಗಳನ್ನು ಆಲಿಸಬೇಕು. ಗ್ರಾಮ ಆಡಳಿತ ಅಧಿಕಾರಿಗಳು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ರೈತರಿಗೆ ಅನ್ಯಾಯವಾಗದಂತೆ ಕರ್ತವ್ಯ ನಿರ್ವಹಿಸಬೇಕು. ಜಮೀನಿನ ದಾಖಲಾತಿಗಳ ಹಾಗೂ ಸರ್ವೆಗಳು ಸಮರ್ಪಕವಾಗಿ ನಡೆದರೆ ಗ್ರಾಮದಲ್ಲಿ ಭೂಮಿ ಕಲಹವಿಲ್ಲದೆ ಬಹುಮಟ್ಟಿಗೆ ನೆಮ್ಮದಿ ನೆಲೆಸಲು ಸಾಧ್ಯವಿದೆ. ಕೃಷಿ ಲಾಭದಾಯಕ ವೃತ್ತಿಯಾಗಿ ಉಳಿದುಕೊಂಡಿಲ್ಲ. ಅನ್ನದಾತರು ನಾಡಿನ ಒಳಿತಿಗೆ ಕೆಲಸ ಮಾಡುತ್ತಿರುವವರು ಎಂಬ ಅರಿವಿರಬೇಕು. ರೈತರಿಗಾಗಿ ಸರ್ಕಾರ ಭೂಮಿ ಬಿಟ್ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಎಂದು ಶ್ರೀ ಸಿದ್ದರಾಮಯ್ಯನವರು ತಿಳಿಸಿದರು. ತೋಟಗಾರಿಕೆ ಅಧಿಕಾರಿ ಮೊಹಮ್ಮದ್ ರಫಿ ಅವರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ. ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ಮೂಲಕ ಅವರು ಬದುಕು ಕಟ್ಟಿಕೊಳ್ಳಲು ಶ್ರಮಿಸುತ್ತಿರುವ ಮುಂಡರಗಿ ತಾಲೂಕು ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಶ್ರೀ ಮೊಹಮ್ಮದ್ ರಫಿ ಎಂ ತಾಂಬೋಟಿ ಅವರ ಅನುಪಮ ಸೇವೆಗಾಗಿ ಗದಗ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಲಭಿಸಿದೆ. ಏಪ್ರಿಲ್ 29ರಂದು ಗದಗಿನಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಸಮಾರಂಭದಲ್ಲಿ ಜಿಲ್ಲಾಡಳಿತದಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 2007ರಲ್ಲಿ ಗದಗ ತಾಲೂಕು ತೋಟಗಾರಿಕಾ ಇಲಾಖೆಯಲ್ಲಿ ವೃತ್ತಿ ಜೀವನ ಆರಂಭಿಸಿ 3 ವರ್ಷಗಳ ಸೇವೆ ಸಲ್ಲಿಸಿದರು. ಬಳಿಕ ಬೀದರ್ ಜಿಲ್ಲೆಯ ಔರಾದ್ನಲ್ಲಿ 3 ವರ್ಷ, 2013ರಿಂದ 15ರವರೆಗೆ ರೋಣ, ನಂತರ ಪದೋನ್ನತಿ ಪಡೆದು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಬೀದರ್ ಜಿಲ್ಲೆಯ ಹುಮನಾಬಾದ್ನಲ್ಲಿ 1 ವರ್ಷ, ಗದಗ ಜಲಾನಯನ ಇಲಾಖೆಯಲ್ಲಿ 1 ವರ್ಷ, 2017ರಿಂದ 21ರವರೆಗೆ ರೋಣ, 2021ರಿಂದ 23ರವರೆಗೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ಮತ್ತು 2023ರಿಂದ ಮುಂಡರಗಿ ತಾಲೂಕಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು
ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಇಕೋಸೈನ್ಸಸ್. ವಿರಾಮದ ನಂತರ ಮತ್ತೆ ಕೃಷಿ ವಾರ್ತೆಗೆ ಸ್ವಾಗತ. ಒಣ ದ್ರಾಕ್ಷಿ ಬೆಲೆ ಏರಿಕೆ, ಉತ್ತರ ಕರ್ನಾಟಕದ ದ್ರಾಕ್ಷಿ ಬೆಳೆಗಾರರ ಮೊಗದಲ್ಲಿ ಮಂದಹಾಸ. 4 ವರ್ಷಗಳ ನಿರಂತರ ನಷ್ಟ ಮತ್ತು ಬೆಲೆ ಕುಸಿತದ ನಂತರ ಒಣ ದ್ರಾಕ್ಷಿಗೆ ಉತ್ತಮ ಬೆಲೆ ಬಂದಿದ್ದರಿಂದ ಉತ್ತರ ಕರ್ನಾಟಕದ ದ್ರಾಕ್ಷಿ ಬೆಳೆಗಾರರು ಸಂತಸಗೊಂಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಒಣ ದ್ರಾಕ್ಷಿ ಬೆಲೆ ಕೆಜಿಗೆ 60 ರಿಂದ 150 ರೂಪಾಯಿವರೆಗೂ ಇತ್ತು. ಇದರಿಂದ ಉತ್ಪಾದನಾ ವೆಚ್ಚವನ್ನು ಸಹ ಭರಿಸಲಾಗದ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿದ್ದರು. ಇದೀಗ ಕೆಜಿಗೆ 180 ರಿಂದ 380 ರೂಪಾಯಿವರೆಗೆ ಬೆಲೆ ಏರಿಕೆಯಾಗಿದೆ. ಸಾಮಾನ್ಯವಾಗಿ 1 ಎಕರೆಗೆ ಸರಾಸರಿ 20 ಟನ್ ದ್ರಾಕ್ಷಿ ಇಳುವರಿ ಬರುತ್ತದೆ. ಇದರಿಂದ ಪ್ರತಿ ಹಂಗಾಮಿನಲ್ಲಿ 4.5 ಟನ್ ಒಣ ದ್ರಾಕ್ಷಿ ಮಾಡಬಹುದು. ಆದರೆ ಈ ವರ್ಷ ಹವಾಮಾನ ವೈಪರೀತ್ಯದಿಂದ ದ್ರಾಕ್ಷಿ ಉತ್ಪಾದನೆಯು ಎಕರೆಗೆ ಸುಮಾರು 12 ಟನ್ಗೆ ಇಳಿದಿದೆ. ಒಟ್ಟಾರೆ ಒಣ ದ್ರಾಕ್ಷಿ ಉತ್ಪಾದನೆಗೆ ಸಂಬಂಧಿಸಿದಂತೆ ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ 3 ಜಿಲ್ಲೆಗಳಲ್ಲಿ ಸೇರಿ 2.30 ಲಕ್ಷ ಟನ್ ಒಣ ದ್ರಾಕ್ಷಿ ಉತ್ಪಾದನೆ ಆಗುತ್ತಿದೆ. ಆದರೆ ಈ ವರ್ಷ ನಷ್ಟದಿಂದಾಗಿ ಒಟ್ಟು ಉತ್ಪಾದನೆಯು ಸುಮಾರು 65,000 ಟನ್ಗೆ ಕುಸಿದಿದೆ. ದ್ರಾಕ್ಷಿ ಬೆಳೆಗಾರರು ಇನ್ನು 2 ವರ್ಷಗಳವರೆಗೆ ಉತ್ತಮ ಬೆಲೆಯನ್ನು ಪಡೆದರೆ ಅವರು ಹಿಂದಿನ ನಷ್ಟದಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ವಿಜಯಪುರ ಜಿಲ್ಲೆಯ ರೈತರು ಅಭಿಪ್ರಾಯಪಟ್ಟಿದ್ದಾರೆ. ಥೈಲ್ಯಾಂಡ್, ಪಾಕಿಸ್ತಾನದಲ್ಲಿ ಅಕ್ಕಿ ದಾಸ್ತಾನು ಕುಸಿತ, ಜಾಗತಿಕವಾಗಿ ಅಕ್ಕಿ ಬೆಲೆ ಏರಿಕೆ. ಜಾಗತಿಕ ಮಾರುಕಟ್ಟೆಯಲ್ಲಿ 2 ವರ್ಷಗಳ ನಂತರ ಅಕ್ಕಿಯ ಬೆಲೆ ಕನಿಷ್ಠ ಮಟ್ಟಕ್ಕೆ ಇಳಿದುದರ ಪರಿಣಾಮವಾಗಿ ಅಕ್ಕಿ ಬೆಲೆ ಏರಿಕೆಯಾಗಲು ಪ್ರಾರಂಭಿಸಿದೆ. ಥೈಲ್ಯಾಂಡ್ ಮತ್ತು ಪಾಕಿಸ್ತಾನದಂತಹ ರಫ್ತುದಾರರ ಬಳಿ ಅಕ್ಕಿ ದಾಸ್ತಾನು ಕುಸಿದಿರುವುದರಿಂದ ಬೆಲೆ ಏರಿಕೆಯ ಮುಖ್ಯ ಕಾರಣವಾಗಿದೆ. ವಿಶೇಷವಾಗಿ ಥೈಲ್ಯಾಂಡ್ನಲ್ಲಿ ಷೇರುಗಳು ಕುಸಿದಿರುವುದರಿಂದ ಕಳೆದ 2 ದಿನಗಳಿಂದ ಬೆಲೆ ಏರಿಕೆ ಆರಂಭವಾಗಿದೆ. ಛತ್ತೀಸ್ಗಢ ತನ್ನ 3.5 ಮಿಲಿಯನ್ ಟನ್ ಅಕ್ಕಿ ದಾಸ್ತಾನುಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು 2 ಟೆಂಡರ್ಗಳನ್ನು ಕರೆಯಲು ಸಜ್ಜಾಗಿರುವುದರಿಂದ ಭಾರತೀಯ ಮಾರುಕಟ್ಟೆಯೂ ಪ್ರಸ್ತುತ ಒತ್ತಡದಲ್ಲಿದೆ ಎಂಬುದು ವರದಿಯಾಗಿದೆ. ಭಾರತೀಯ ಆಹಾರ ನಿಗಮದ ಪ್ರಕಾರ ಏಪ್ರಿಲ್ 1ರ ವೇಳೆಗೆ ಸರ್ಕಾರದಲ್ಲಿ ಹೆಚ್ಚುವರಿ ಅಕ್ಕಿ ದಾಸ್ತಾನು 38.01 ಮಿಲಿಯನ್ ಟನ್ ಅಷ್ಟಿತ್ತು. ಜೊತೆಗೆ 37.15 ಮಿಲಿಯನ್ ಟನ್ ಭತ್ತ ದಾಸ್ತಾನಾಗಿದೆ ಎಂದು ಎಫ್ಸಿಐ ತಿಳಿಸಿದೆ. ಗೋಧಿ ಖರೀದಿ ಗುರಿಯನ್ನು 32 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಹೆಚ್ಚಿನ ಇಳುವರಿಯನ್ನು ಗಮನದಲ್ಲಿರಿಸಿಕೊಂಡು ಭಾರತ ಸರ್ಕಾರವು ಈ ವರ್ಷ ಮಧ್ಯಪ್ರದೇಶದಲ್ಲಿ ಗೋಧಿ ಖರೀದಿ ಗುರಿಯನ್ನು 1 ಮಿಲಿಯನ್ ಟನ್ನಿಂದ 7 ಮಿಲಿಯನ್ ಟನ್ಗೆ ಹೆಚ್ಚಿಸಿದೆ. ಮಧ್ಯ ಭಾರತದಾದ್ಯಂತ ಕೊಯ್ಲು ಪೂರ್ಣಗೊಂಡಿದೆ. ಇತರ ರಾಜ್ಯಗಳಿಗೆ ಯಾವುದೇ ಬದಲಾವಣೆ ಮಾಡದ ಕಾರಣ ಈ ಗೋಧಿ ಖರೀದಿ ಗುರಿಯನ್ನು 32.27 ಮಿಲಿಯನ್ ಟನ್ಗಳಿಗೆ ಪರಿಷ್ಕರಿಸಲಾಗಿದೆ. ದೇಶದಾದ್ಯಂತ ದೈನಂದಿನ ಗೋಧಿ ಸಂಗ್ರಹಣೆಯು ಈಗ 1 ಮಿಲಿಯನ್ ಟನ್ಗಿಂತ ಹೆಚ್ಚಾಗಿದೆ. ಮೂಲಗಳ ಪ್ರಕಾರ ಮಧ್ಯಪ್ರದೇಶದ ಖರೀದಿ ಕೇಂದ್ರಗಳಿಗೆ ಪ್ರತಿದಿನ 3 ಲಕ್ಷ ಟನ್ಗಳಿಗಿಂತ ಹೆಚ್ಚು ಗೋಧಿ ಬರುತ್ತಿದ್ದು, ಕಳೆದ ಸೋಮವಾರ ಮಧ್ಯಪ್ರದೇಶದ ರಾಜ್ಯವು ಸುಮಾರು 2,50,000 ಟನ್ಗಳನ್ನು ಖರೀದಿಸಿದೆ. 15 ಲಕ್ಷಕ್ಕೂ ಹೆಚ್ಚು ರೈತರು ತಮ್ಮ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಮಾರಾಟ ಮಾಡಲು ರಾಜ್ಯ ಸರ್ಕಾರದಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಕಲ್ಪತರುನಾಡಲ್ಲಿ ತೆಂಗಿನ ಇಳುವರಿ ಕುಸಿತ, ರೋಗ ಬಾಧೆಗೆ ಹೈರಾಣಾದ ರೈತರು. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಾದ್ಯಂತ ತೆಂಗಿನ ಮರಗಳಿಗೆ ಅಣಬೆ ರೋಗ, ಬಿಳಿ ನೊಣ, ನುಸಿ, ಕೆಂಪು ಮೂತಿ ಹುಳು, ರೈನೋಸಾರಸ್ ದುಂಬಿಯ ಹಾವಳಿಯಿಂದ ತೆಂಗು ಸೊರಗಿದೆ. ಇಳುವರಿ ಕುಂಠಿತವಾಗಿದೆ. ತಾಲೂಕಿನಲ್ಲಿ ತೆಂಗನ್ನೇ ನಂಬಿ 90% ಜನರು ಜೀವನ ಸಾಗಿಸುತ್ತಿದ್ದಾರೆ. ಹವಾಮಾನ ವೈಪರೀತ್ಯ ಮತ್ತು ತೆಂಗಿನ ಬೆಳೆಯಲ್ಲಿ ಸಮಗ್ರ ರೋಗ ಕೀಟ ನಿಯಂತ್ರಣದ ಅರಿವು ರೈತರಲ್ಲಿ ಇಲ್ಲದ ಕಾರಣ ಇವುಗಳ ಹತೋಟಿ ಸಾಧ್ಯವಾಗಿಲ್ಲ. 2 ವರ್ಷದಿಂದ ತೆಂಗು ಇಳುವರಿ ಗಣನೀಯವಾಗಿ ಕುಸಿದಿದ್ದು ರೈತರ ಜೀವನದ ಮೇಲೆ ಬರೆ ಎಳೆದಂತಾಗಿದೆ. 2016-17ರಲ್ಲಿ ಬರಗಾಲದಿಂದ ತೆಂಗಿನ ಮರಗಳು ಒಣಗಿ ಹೋಗಿದ್ದವು. ಈಗ ನೋಡಿದರೆ ರೋಗ ಕೀಟದ ಹಾವಳಿ. ಈ ವರ್ಷ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಎಲ್ಲವುದಕ್ಕೂ ಉತ್ತಮ ಬೆಲೆ ಬಂದಿದೆ. ಆದರೆ ಮಾರಲು ತಮ್ಮ ಬಳಿ ಬೆಳೆಯೇ ಇಲ್ಲದಿರುವುದರಿಂದ ರೈತರು ಪೇಚಿಗೆ ಸಿಲುಕಿದ್ದಾರೆ.
ಇವಿಷ್ಟು ಇಂದಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.